ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಒಳಗೆ ಬಿಟಾ ಫಿಶ್ಗೆ ಆಯಿತು, ಬಿಟಾ ಬ್ರೀಡಿಂಗ್ ಆಯಿತು ಯೂಸ್ ಮಾಡುವಂಥ ವಾಟರ್ನ ಹೆಂಗೆ ರೆಡಿ ಮಾಡ್ಬೇಕಂತ ನಿಮಗೆ ಹೇಳ್ಕೊಡ್ತೀನಿ ರೀ. ಇದಕ್ಕೆ ಆಲ್ಮಂಡ್ ಲೀಫ್ ವಾಟರ್ ಅಂತಾರೆ ಮತ್ತು ಟೆನ್ನಿನ್ ವಾಟರ್ ಅಂತಾರೆ. ಸೊ ಈಗ ಇದನ್ನು ರೆಡಿ ಮಾಡೋಕೆ ಏನೇನು ಬೇಕಂತ ನಿಮಗೆ ಹೇಳ್ಕೊಡ್ತೀನಿ ಬರ್ರಿ. ನಾನಿಲ್ಲೇ ಒಂದು ಫಿಲ್ಟರ್ ವಾಟರ್ ಕ್ಯಾನ್ನ ಬಾಟಮ್ ಕಟ್ ಮಾಡಿ ಯೂಸ್ ಮಾಡತ್ತೀನಿ ರೀ. ನೀವು ಟಬ್ ಒಳಗೂ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನ್ಸುತ್ತೆ ಅದನ್ನ ಯೂಸ್ ಮಾಡಿರಿ. ಯಾಕಂದರೆ ನನ್ನ ಕಡೆ ಫಿಶಸ್ ಭಾಳ ಇರ್ತಾವೆ. ಸೊ ನನಗೆ 20 ಲೀಟರ್ಸ್ ಮಿನಿಮಮ್ ಬೇಕಾಗಿರ್ತೈತಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಪೂರ್ತಿ ಒಣಗಿರುವಂಥ ಬಾದಾಮಿ ಎಲೆಗಳು ಇರ್ತೈತಲ್ಲ, ಈ ಬಾದಾಮಿ ಎಲೆಗಳನ್ನ ಈ ಥರ ವಾಶ್ ಮಾಡ್ಕೋಬೇಕು. ಫುಲ್ ಕ್ಲಿಯರಾಗಿ ವಾಶ್ ಮಾಡ್ಕೊರಿ, ಡಸ್ಟ್ ಪಾರ್ಟಿಕಲ್ ಎಲ್ಲರಂಗೆ. ಸೊ ನೆಕ್ಸ್ಟ್ ಈಗ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ, ನಾವು ವಾಶ್ ಮಾಡ್ಕೊಂಡಿರ್ತಕ್ಕ ಬಾದಾಮಿ ಎಲೆನ ನಾವು ತುಂಬಿಸಿಟ್ಟತಕ್ಕ ಕ್ಯಾನ್ ಒಳಗೆ ಹಾಕೋಬೇಕು ರೀ. ಸೊ ಇಲ್ಲಿ ನಾನು ಟ್ಯಾಪ್ ವಾಟರ್ ಯೂಸ್ ಮಾಡ್ತೀನಿ. ನೀವು ಫಿಲ್ಟರ್ ವಾಟರ್ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮದು ಬೋರ್ ವಾಟರ್ ಅಥವಾ ಟ್ಯಾಪ್ ವಾಟರ್ ಸರಿ ಇಲ್ಲ ಅಂದರೆ ದಯವಿಟ್ಟು ಫಿಲ್ಟರ್ ವಾಟರ್ ಯೂಸ್ ಮಾಡಿರಿ. ಈಗ ಇದು ನಮಗೆ ರೆಡಿ ಆಗಬೇಕಂದ್ರೆ ಮಿನಿಮಮ್ 1 ವೀಕ್ ಬೇಕು. ನಾವು 1 ವೀಕಲ್ಲ ಜಾಸ್ತಿ ಇಡ್ತೀನಿ ಇದನ್ನು. ಸೊ ನೆಕ್ಸ್ಟ್ ವೀಕ್ ರೆಡಿ ಆಗೈತೆ ಅಂತ ನೋಡೋಣ. ಸೊ ನೋಡಿರಿ, ಈಗ ಒಂದು ವಾರ ಆದ್ಮ್ಯಾಗ ಅದ್ರ ಕ್ಯಾಪ್ ತೆಗೆದು ನಾವು ಈ ಒಂದು ವಾರ ಆದ್ಮ್ಯಾಗ ನೋಡ್ಬೋದು ನೀವು, ವಾಟರ್ ಕಲರ್ ಕಂಪ್ಲೀಟ್ಲಿ ಚೇಂಜ್ ಆಗಿರ್ತೈತಿ. ನಾನು ಇದನ್ನ ಆದಷ್ಟು ಬಿಸಿಲಿಗೆ ಬೀಳೋಂಗೆ ಇಟ್ಟಿರ್ತೀನಿ. ಯಾಕಪ್ಪ ಅಂತಂದ್ರೆ ಬಿಸಿಲೊಳಗೆ ಹೀಟಾಗಿ ಚೂರು ಕಲರ್ ಜಾಸ್ತಿ ಬರ್ತೈತಿ ಮತ್ತು ಟ್ಯಾನಿನ್ ವಾಟರ್ ಕ್ಲಿಯರ್ಲಿ ಆಗುತ್ತೆ ಅಂತೇಳಿ. ಸೊ ಈಗ ನೀವು ಈ ವಾಟರ್ನ ಬಿಟಾ ಬ್ರೀಡಿಂಗ್ ಒಳಗೂ ಯೂಸ್ ಮಾಡ್ಬೋದು ಮತ್ತು ಬಿಟಾ ಫಿಶ್ ಕೀಪಿಂಗ್ ಒಳಗೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಅಂತ ತೊಂದರೆ ಇರೋದಿಲ್ಲ. ಇದನ್ನು ಬಾದಾಮಿಯಲ್ಲಿ ಎದಕ್ಕೆ ಹಾಕೋದಪ್ಪ ಅಂತಂದರೆ ಇದ್ರ pH ಲೆವೆಲ್ ಮೇಂಟೈನ್ ಆಗೋ ಸಂಬಂಧ ನಾವು ಯೂಸ್ ಮಾಡ್ತೀವಿ ರೀ. ಸೊ ಈ ಥರ ನೀವು ಮಾಡಿರಿ, ನಿಮ್ಮ ಬಿಟಾ ಫಿಶ್ಗೆ ಯಾವುದೇ ರೀತಿ ಡಿಸೀಸ್ ಬರೋಲ್ಲ ಮತ್ತು ಕಲರೇಷನ್ ಜಾಸ್ತಿ ಬರ್ತೈತಿ. ಸೊ ಹಿಂಗಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೂ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.